ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಸಂಕಷ್ಟಗಳು ಕಮ್ಮಿ ಆಗ್ತಲೇ ಇಲ್ಲ. ದರ್ಶನ್ ಜೈಲಿಗೆ ಹೋದಾಗ್ನಿಂದ ಪತ್ನಿ ವಿಜಯಲಕ್ಷ್ಮಿ ಪತಿಯನ್ನ ಹೊರಗೆ ತರಲು ಕಾನೂನು ಹೋರಾಟ ನಡೆಸುತ್ತಿದ್ದಾರೆ. ಆದರೆ ಇತ್ತೀಚೆಗೆ ದರ್ಶನ್ ಆಪ್ತ ಧನ್ವೀರ್ ಮತ್ತು ವಿಜಯಲಕ್ಷ್ಮಿ ನಡುವೆ ಎಲ್ಲವೂ ಸರಿಯಿಲ್ಲ, ಇಬ್ಬರ ನಡುವೆ ಮನಸ್ತಾಪ ಬಂದಿದೆ ಎಂಬ ವದಂತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ. ಈ ವದಂತಿಗಳ ನಡುವೆಯೇ ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಂನಲ್ಲಿ ಹಾಕಿರುವ ಪೋಸ್ಟ್ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಕಾಮಾಖ್ಯ ದೇವಿಯ ಫೋಟೋ ಹಂಚಿಕೊಂಡಿರುವ ಅವರು ದೇವರಿಗೆ ಗೊತ್ತು ಅಷ್ಟೇ ಸಾಕು ಎಂದು ಬರೆದುಕೊಂಡಿದ್ದಾರೆ. ಬ್ಯಾಕ್ಗ್ರೌಂಡ್ ನಲ್ಲಿ ಎಲ್ಲಿಗೆ ಓಡುವೆ ಓ ಮನುಜ ಎನ್ನುವ ಹಾಡನ್ನ ಹಾಕಿದ್ದಾರೆ. ಕೆಲವು ದಿನಗಳ ಹಿಂದೆಯೂ ಧನ್ವೀರ್ ಹಾಗೂ ವಿಜಯಲಕ್ಷ್ಮಿ ನಡುವೆ ಪೋಸ್ಟರ್ಗಳ ಮೂಲಕ ವಾಗ್ದಾಳಿ ನಡೆದಿತ್ತು. ಈಗ ಈ ಹೊಸ ಪೋಸ್ಟರ್ ಮತ್ತಷ್ಟು ಅನುಮಾನಗಳನ್ನ ಹುಟ್ಟುಹಾಕಿದೆ. ಇನ್ನೊಂದೆಡೆ ಕೋರ್ಟ್ನಲ್ಲಿ ಪ್ರಮುಖ ಬೆಳವಣಿಗೆಗಳು ನಡೆಯುತ್ತಿದೆ. ಈ ಕೊಲೆ ಕೇಸ್ನಲ್ಲಿ 14ನೇ ಆರೋಪಿಯಾಗಿರುವ ಪ್ರದೋಷ್ ತಾನು ಮಾಫಿ ಸಾಕ್ಷಿಯಾಗುವುದಾಗಿ ಕೋರ್ಟ್ಗೆ ಅರ್ಜಿ ಹಾಕಿದ್ದನು. ಪ್ರದೋಷ್ ಸಾಕ್ಷಿಯಾದ್ರೆ ತಮಗೆ ದೊಡ್ಡ ತೊಂದರೆಯಾಗುತ್ತದೆ ಎಂದು ದರ್ಶನ್ ಪರ ವಕೀಲರು ಪ್ರದೋಷ್ ಹೇಳಿಕೆಯನ್ನ ತಕ್ಷಣ ದಾಖಲಿಸಬಾರದು ಎಂದು ಕೋರ್ಟ್ಗೆ ಮನವಿ ಮಾಡಿದ್ರು. ದರ್ಶನ್ ವಕೀಲರ ವಾದವನ್ನ ಆಲಿಸಿದ ಕೋರ್ಟ್ ಆಗಸ್ಟ್ 18ರವರೆಗೆ ಪ್ರದೋಷ್ ಹೇಳಿಕೆ ಪಡೆಯದಂತೆ ತಡೆ ನೀಡಿದೆ. ಇದರ ಜೊತೆಗೆ ಸಾಕ್ಷಿಗಳ ವಿಚಾರಣೆ ವೇಳೆ ದರ್ಶನ್ ಅವರನ್ನ ಖುದ್ದಾಗಿ ಕೋರ್ಟ್ಗೆ ಕರೆತರಲು ಅವಕಾಶ ನೀಡಬೇಕು ಎಂದು ವಕೀಲರು ಕೋರಿದ್ದಾರೆ. ಒಟ್ನಲ್ಲಿ ಒಂದೆಡೆ ಕೋರ್ಟ್ನಲ್ಲಿ ಹೋರಾಟ, ಮತ್ತೊಂದೆಡೆ ಆಪ್ತರ ನಡುವಿನ ಸಮರ ದರ್ಶನ್ ಬೆಂಬಲಿಗರಲ್ಲಿ ಆತಂಕ ಮೂಡಿಸಿದೆ.